PCOS ಇದೆ ಅಂತ ಡಾಕ್ಟರ್ ಹೇಳಿದ್ರು, ಆದ್ರೆ ಡಯಟ್ ಬಗ್ಗೆ ಯಾರು ಕ್ಲಿಯರ್ ಆಗಿ ಏನು ಹೇಳಲಿಲ್ಲ. ಇವತ್ತು ನಾನು ಹೇಳ್ತೀನಿ ಸಿಂಪಲ್ ಆಗಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. PCOS ನ ಮೇನ್ ಕಾಸ್ ಏನು? ಇನ್ಸುಲಿನ್ ರೆಸಿಸ್ಟೆನ್ಸ್. ಬಾಡಿ ಇನ್ಸುಲಿನ್ಗೆ ರೆಸ್ಪಾಂಡ್ ಆಗ್ತಿಲ್ಲ, ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸರಿಯಾದ ಡಯಟ್ ನಿಂದ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಂಟ್ರೋಲ್ ಮಾಡಬಹುದು. ಮೆಡಿಕೇಶನ್ಸ್ ಇಲ್ಲದೆ ಸಿಂಪ್ಟಮ್ಸ್ 40 to 50% ಕಡಿಮೆ ಆಗುತ್ತೆ. ಈ ಹೈ ಫೈಬರ್ ಫುಡ್ಸ್ ನ ಖಂಡಿತ ತಿನ್ನಿ, ಸಚ್ ಆಸ್ ಸ್ಪಿನಚ್, ಬ್ರಾಕೊಲಿ, ಸ್ವೀಟ್ ಪೊಟ್ಯಾಟೊ ಮತ್ತೆ ಬೀನ್ಸ್. ಇವು ಬ್ಲಡ್ ಶುಗರ್ನ ಸ್ಲೋ ಆಗಿ ರೈಸ್ ಮಾಡುತ್ತೆ ಹಾಗೂ ಇನ್ಸುಲಿನ್ ಸ್ಪೈಕ್ಸ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ಹೋಲ್ ಗ್ರೇನ್ಸ್, ರಾಗಿ, ಜವಾರ್, ಕಿನ್ವಾ, ಓಟ್ಸ್ ಮತ್ತೆ ಬ್ರೌನ್ ರೈಸ್. ಇಡ್ಲಿ ದೋಸೆ ಮಾಡ್ತೀರಾ? ರಾಗಿ ಯೂಸ್ ಮಾಡಿ. ನೆಕ್ಸ್ಟ್, ಲೀನ್ ಪ್ರೋಟೀನ್ಸ್ ಸಚ್ ಆಸ್ ಎಗ್ಸ್, ಫಿಶ್, ಟೋಫು, ಪನೀರ್, ಚನಾ, ರಾಜ್ಮಾ. ಪ್ರತಿ ಮೀಲಲ್ಲೂ ಪ್ರೋಟೀನ್ ಇರಲಿ. ಪ್ರೋಟೀನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ನಟ್ಸ್ ಅಂಡ್ ಸೀಡ್ಸ್, ದಿನ ಬೆಳಿಗ್ಗೆ ಎದ್ದ ತಕ್ಷಣ 5 ಆಲ್ಮಂಡ್ಸ್ ಹಾಗೂ 1 ಚಮಚ ಫ್ಲಾಕ್ಸ್ ಸೀಡ್ಸ್ ಅನ್ನ ಯೂಸ್ ಮಾಡಿ. ಫ್ಲಾಕ್ಸ್ ಸೀಡ್ಸ್ PCOS ಗೆ ಸೂಪರ್ ಫುಡ್. ಅವು ಹಾರ್ಮೋನ್ಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಡಿಯನ್ ಸೂಪರ್ ಫುಡ್ಸ್ ಆಮ್ಲಾ, ಮೇಥಿ, ಟರ್ಮರಿಕ್ ಇವು ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಇವನ್ನ ದೂರ ಮಾಡಿ ಮೈದಾ ಐಟಮ್ಸ್ ಸಚ್ ಆಸ್ ಬ್ರೆಡ್, ಬಿಸ್ಕೆಟ್, ಪಿಜ್ಜಾ ಮತ್ತೆ ಬೇಕರಿ ಐಟಮ್ಸ್. ನೆಕ್ಸ್ಟ್, ಶುಗರ್ ಸಚ್ ಆಸ್ ಕೋಲ್ಡ್ ಡ್ರಿಂಕ್ಸ್, ಫ್ರೂಟ್ ಜ್ಯೂಸ್, ಚಾಕ್ಲೇಟ್ಸ್, ಸ್ವೀಟ್ಸ್, ಪ್ರೊಸೆಸ್ ಸ್ನಾಕ್ಸ್ ಸಚ್ ಆಸ್ ಲೇಸ್, ಕುರ್ಕುರೆ ಅಂಡ್ ಮ್ಯಾಗಿ ಮತ್ತೆ ಫ್ರೈಡ್ ಫುಡ್ಸ್. ಡೈಲಿ ಕರ್ದಿರೋ ಹಪ್ಪಳ, ಬಜ್ಜಿ ಇಂಥ ತಿಂದ್ರೆ ಇನ್ಫ್ಲಮೇಷನ್ ಹೆಚ್ಚಿಗೆ ಆಗುತ್ತೆ. ಸಿಂಪಲ್ ಡೈಲಿ ಪ್ಲಾನ್: ಬ್ರೇಕ್ಫಾಸ್ಟಿಗೆ ರಾಗಿ ದೋಸಾ ಅಥವಾ ಓಟ್ಸ್ ಉಪ್ಮಾ ಜೊತೆಗೆ ಎಗ್ಸ್. ಮಿಡ್ ಮಾರ್ನಿಂಗಿಗೆ ಆಪಲ್ ಮತ್ತೆ ಡ್ರೈ ಫ್ರೂಟ್ಸ್. ಲಂಚ್ಗೆ ಜವಾರ್ ರೋಟಿ ಹಾಗೂ ವೆಜಿಟೇಬಲ್ ಸ್ಯಾಲಡ್. ಸ್ನಾಕ್ಸಿಗೆ ಸ್ಪ್ರೌಟ್ಸ್ ಅಥವಾ ಚನಾ ಅಥವಾ ಯಾವ್ದಾದ್ರು ಗಾವಾ ಈ ತರದ ಫ್ರೂಟ್. ಡಿನ್ನರ್ ಲೈಟ್ ಆಗಿರಲಿ, ವೆಜಿಟೇಬಲ್ ಕರಿ ಹಾಗೂ ಚಪಾತಿ. PCOS ಕ್ಯೂರ್ ಆಗುತ್ತಾ? ಮೆಡಿಸಿನ್ಸ್ ಇಲ್ಲದೆ ಕಂಟ್ರೋಲ್ ಆಗುತ್ತೆ. ಡಯಟ್ ಮತ್ತು ಲೈಫ್ ಸ್ಟೈಲ್ ಅನ್ನ ಸರಿ ಮಾಡ್ಕೊಳ್ಳಿ. ನಿಮ್ ಪ್ಲೇಟ್ ನಲ್ಲಿರೋ ಫುಡ್ಡೇ ಮೆಡಿಸಿನ್. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಬೇಕಾಗುತ್ತೆ.